ಶಿವುಗೆ ಕಾಡಿದ ಆ ವ್ಯಕ್ತಿಗೂ ಅವರ ಹುಡುಗಾಟಕ್ಕೆ ಬಲಿಯಾದ ಗೃಹಿಣಿಗೂ ನಿಜವಾಗ್ಲೂ ಸಂಬಂಧವಿತ್ತು. ಈ ವಿಷಯ ಆ ಅವಿವೇಕಿಗಳಿಗೂ ಗೊತ್ತಾಯ್ತು. ಈಗ ಅದರಿಂದ ಹೊರಬರೋದಕ್ಕೆ ಒಂದು ಸಖತ್ ಪ್ಲಾನ್ ಮಾಡ್ತಾ ಇದ್ದಾರೆ. ಈ ಪ್ಲಾನ್ ಕೊಟ್ಟಿದ್ಯಾರು ಗೊತ್ತಾ? ಆ ಖತರ್ನಾಕ್ ವಿಜಿ. ಶಿವು, ಸೇಮ್ ಪ್ರಾಬ್ಲಮ್ ನಾನು ಫೇಸ್ ಮಾಡ್ದೆ ಕಣೋ. ಆದ್ರೆ ಇದಕ್ಕೆಲ್ಲ ಆ ಸತ್ತಿರೋ ಹುಡುಗಿನೇ ಕಾರಣ ಅನ್ನೋದು ಗೊತ್ತಾಗ್ಲಿಲ್ವೋ? ಹಂಗಾರೆ ಈಗ ನಮ್ ಕತೆ ಏನು? ಹೆದರ್ಬೇಡ ಕಣ. ನಮ್ಮೂರ ಹತ್ರ ಒಬ್ಬ ಸರಿಯಾದ ಮಂತ್ರವಾದಿ ಇದ್ದಾನೆ. ಅವನ ಹತ್ರ ಹೋಗಿ ನಮ್ಮ ಪ್ರಾಬ್ಲಮ್ ಹೇಳ್ಕೊಂಡ್ರೆ ಖಂಡಿತ ಪರಿಹಾರ ಕೊಡ್ತಾನೆ ಕಣೋ. ಇವತ್ತೇ ಕರ್ಕೊಂಡು ಹೋಗೋ. ನಂಗೆ ತುಂಬಾ ಭಯ ಆಗ್ತಿದೆ ಕಣೋ, ಉಳಿಸೋ ನನ್ನ. ಖಂಡಿತ ಹೋಗೋಣ ಕಣೋ. ಒಂದ್ ಕೆಲಸ ಮಾಡೋಣ, ಅಲ್ಲಿಂದ ನಮ್ಗೆ ಮೈಸೂರು ಹತ್ರ, ಅಲ್ಲಿ ಹೋಗ್ಬಿಟ್ಟು ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಂಡ್ಬಿಡೋಣ ಕಣೋ. ಆರಾಮಾಗಿದ್ ಬಿಡೋಣ. ನಂಗೂ ತಲೆ ಕಟ್ಟೋಗಿದೆ. ಅದಾದ್ಮೇಲೆ ಒಂದ್ 2 ದಿನ ಎಲ್ಲರೂ ಕರ್ಕೊಂಡು ಹೋಗೋ. ಹೇಳ್ತಾ ಇದ್ದಿಲ್ಲ, ಮೈಸೂರಿಗೆ ಹೋಗೋಣ ಕಣೋ. ನೀನ್ ಹೆದರ್ಬೇಡ. ನೀನ್ ರೆಡಿ ಆಗ್ಬಿಟ್ ಬಾ. ನೀ ಹೆದರ್ಬೇಡ, ಹೋಗೋ. ಸರಿ ಕಣ, ಹೋಗ್. ಹಲೋ ವಿಜಿ, ಹೇಳೋ. ಲವ್ ಶಿವ, ಯಾಕೋ ಫೋನ್ ಇರ್ತಾ ಇಲ್ಲ ನೀನು? ರೆಡಿಯಾಗಿದೆಯಾ ತಾನೆ? ಹಾಳಾದ್ ಕೆಟ್ಟನಿದ್ದೆ ಕಣ. ನಿನ್ನ ಜೊತೆ ಮಾತಾಡಿ ಬಂದು ಮಲಗ್ದೆ ನೋಡು. ನೀನು ಫೋನ್ ಮಾಡಿದ್ಮೇಲೆ ನಂಗೆ ಎಚ್ಚರಿಕಾಯಿತು. ಲವ್ ನೋಡು, ನಾವಿಷ್ಟು ಬೇಗ ಹೋದರೆ ಅಷ್ಟು ಒಳ್ಳೇದು ಹೇಳಿದ್ದೀನಿ. ರಾತ್ರಿ 12 ಗಂಟೆ ಮೇಲೆ 1 ಸೆಕೆಂಡ್ ಮಿಸ್ ಆದ್ರೂ ಆ ಮಂತ್ರವಾದಿ ನಮ್ಮ ಕೈಲಿ ಸಿಗಲ್ಲ. ಈಗಲೇ ಹೇಳಿದ್ದೀನಿ. ಬೇಗ ರೆಡಿ ಆಗ್ತೀನಿ ಕಣ. ಸಾರಿ ಕಣ, ಬೇಗ ರೆಡಿ ಆಗ್ಬಿಡ್ತೀನಿ. ಲವ್, ನಿನ್ನ ಕತೆ ನನಗೆ ಗೊತ್ತಿಲ್ವೇನೋ. ನೀನು ರೆಡಿ ಆಗೋಷ್ಟೊತ್ತಿಗೆ ಮದುವೆ ಇನ್ನು ರೆಡಿಯಾಗಿ ಮದುವೆಗೊಂದು ತಾಳಿ ಕಟ್ಟಿ ಕರ್ಕೊಂಡು ಹೊರಟೋಗಿರ್ತಾನೆ. ಏಯ್, ರೆಡಿ ಆಗ್ತೀನಾ? ಬೇಗ ಹೋಗ್ಬಿಡಪ್ಪ ಅಲ್ಲಿಗೆ. ನೀನು ಬೇಗ ರೆಡಿ ಆಗಪ್ಪ, ನನ್ನ ಕತೆ ಹೇಳ್ಬೇಡ. ಫೋನ್ ಮಾಡಿದೆ ಆಗ್ಲೇ ಇಲ್ಲಿ. ಹೆದರ್ಸಕ್ ಬಂದಿದ್ಯಾ? ಶಿವ, ಅಲ್ಲ ಏನೋ ನೀನು ಬೇಗ ರೆಡಿನೇ ಆಗಲ್ವಲ್ಲೋ? ಯಾವಾಗಲೂ ಇದ್ದಿದ್ದೆ. ಶಿವ, ಏನಲ್ಲೋ ಅಲ್ಲೆಲ್ಲೋ ಫೋನಲ್ಲಿ ಮಾತಾಡ್ತಾ ಇರೋನು ದಿಢೀರ್ ಅಂತ ಮನೆಗೆ ಎಂಟ್ರಿ ಕೊಡ್ತಾನೆ. ಇದೊಂದ್ ರೀತಿ ಆಶ್ಚರ್ಯ ಅನ್ಸಿದ್ರು ಶಿವು ಇದನ್ನ ಕಾಮನ್ ಆಗಿ ತಗೋತಾನೆ. ಅಸಲಿಗೆ ವಿಜಿ ರೂಪದಲ್ಲಿ ಶಿವು ಮನೆಗೆ ಬಂದವನ್ ಯಾರು ಗೊತ್ತಾ? ಮುಂದೋಡೋಣ, ಸದ್ಯಕ್ಕೊಂದು ಬ್ರೇಕ್.